ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಲಾಗು ಹಿಂದಿನ ದಿನ ಲಾಗದ್ದು ಕಂಟಿನ್ಯೂ ಪಾರ್ಟ್ ಆಗಿದೆ. ಇವಾಗ ನಾವು ತುಳಸಿಗೆ ಹೇರಿ ಹನುಮಂತನ ದರ್ಶನ ಮಾಡಿ ಊಟ ಮಾಡಬೇಕಂತ ಹೇಳಿ ನಾವು ಹೋಟೆಲ್ಗೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ನನ್ನ ತವ್ರ ಮನೆ ಆಗಿರುವಂಥ ಶಿರೂರಿಗೆ ಹೋಗಬೇಕಂತ ಹೇಳಿ ನಾನು ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಊಟ ಆಯ್ತು ಮುಗಿಸ್ಕೊಂಡು ಇವಾಗ ನಮ್ಮ ಊರಿಗೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲ ಶಿರೂರು ವಿಲೇಜ್ ಇದೆ. ಅದು ನಂದು ಆ್ಯಕ್ಚುಲಿ ನೇಟಿವ್ ಪ್ಲೇಸು. ಅಲ್ಲಿಗೆ ಹೋಗಬೇಕಂತ ಹೇಳಿ ನಾವು ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಒಂದು ಸರಿಸುಮಾರು 2:30 ಆಗಿತ್ತು ಫ್ರೆಂಡ್ಸ್. ನಮ್ಮದು ಊಟ ಆಯ್ತು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತಂದರೆ ನನಗಂದ್ರೂ ತುಂಬಾ ಖುಷಿ ಆಗ್ಲಿಕ್ಕತ್ತಿತ್ತು. ಅಂದರೆ ಮೊದಲಿಂದೆಲ್ಲ ರಿಕಾಲ್ ಆಗ್ಲಿಕ್ಕತ್ತಿತ್ತು. ನಾನು ಚೈಲ್ಡ್ಹುಡ್ಡೆಲ್ಲ ಕಳೆದಿದ್ದೆಲ್ಲ ನೆನಪೆಲ್ಲ ಬರ್ತಾ ಇತ್ತು ನನಗೆ. ಅಂದರೆ ನಾನು ಹೋಗೋ ದಾರಿ ಹೇಗೆ ಕಾಣಿಸ್ತಾ ಇತ್ತು ಅದು ನನಗೆ ಮೊದಲಿಂದಕ್ಕೆ ಈಗಿನಕ್ಕೆ ಕಂಪೇರ್ ಮಾಡಿದರೆ ತುಂಬಾ ವ್ಯತ್ಯಾಸ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು ಊರಿಗೆ ಹೋಗ್ಬೇಕಂತಂತಂದರೆ ಇವಾಗ ಅಗಶಿ ಅಂದರೆ ಶಿರೂರು ಅಗಶಿ ಅಂತಲೂ ಇವಾಗ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇದು ಒಂದು 5-6 ವರ್ಷ ಅಥವಾ 7-8 ವರ್ಷ ಆಗಿರ್ಬೋದು ಇದ್ರ ಕಟ್ಟಿಸಿ. ನನಗಷ್ಟು ಅಂದಾಜು ಗೊತ್ತಿಲ್ಲ. ಅಂದರೆ ನಾನು ಸಣ್ಣವರಿದ್ದಾಗ ಹೋಗೋ ಮತ್ತು ಇದೇನು ಅಷ್ಟು ಇರಲಿಲ್ಲ ಇವಾಗ ಇದನ್ನು ನಿರ್ಮಿಸಿದ್ದಾರೆ. ಅಂದರೆ ಇಲ್ಲಿಂದ ಶಿರೂರು ಸ್ಟಾರ್ಟು ಅಂತ ನಮ್ಮೂರು, ಆ್ಯಕ್ಚುಲಿ ನನ್ನ ಊರು ಸ್ಟಾರ್ಟು ಅಂತ ಹೇಳಿ ನನಗೆ ಒಂಥರ ಫೀಲ್ ಅಂತೂ ಇತ್ತು. ಫುಲ್ ಎಕ್ಸೈಟ್ಮೆಂಟು ಅಷ್ಟೇ ಇತ್ತು. ಹಳೆ ಪ್ಲೇಸಸ್ಸನ್ನು ನೆನಪು ಹಾಗೆ ಬರ್ತಾಯಿತ್ತು. ಏನೋ ಒಂಥರ ಖುಷಿಯನ್ನು ತುಂಬ ಇತ್ತು, ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ. ಇವಾಗ ಎಲ್ಲ ಬೇರೆ ಬೇರೆಯೇ ಆಗಿದೆ ಮೊದಲಿಗೆ ಕಂಪೇರ್ ಮಾಡಿದರೆ. ಇವಾಗಂತೂ ತುಂಬಾ ಚೇಂಜಸ್ ಆಗಿತ್ತು. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಊರಿನಲ್ಲಿರೋ ಮನೆ ಬಂತು. ಇವಾಗ ಇದೇ ನಮ್ಮ ಊರಿನಲ್ಲಿರುವಂತಹ ಮನೆ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ನೇಟಿವ್ ಪ್ಲೇಸು, ಶಿರೂರಿನಲ್ಲಿರೋ ನಮ್ಮ ಮನೆ ಇದು. ಇವಾಗ ಇವರು ನಮ್ಮ ಕಾಕು ಆಗಬೇಕು, ಮಂಜುಳಾ ಕಾಕು ಇವರು. ಅವಳು ಅಶ್ವಿನಿ ಅವ್ರ ಮಗಳು. ಇಲ್ಲಿಗೆ ಬರೋಷ್ಟೊಗೆ ನಾವು ಒಂದು 3 o'clock ಆಗಿರ್ಬೇಕೇನೋ. ಅಲ್ಲಿಂದ ನಾವು ಊಟ ಆತು ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಸೌಜು ಆ ಕಡೆ ಈ ಕಡೆ ಅಂತ ಅಡ್ಡಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ನನಗೂ ಏನೋ ಹಳೀದೆಲ್ಲ ನೆನಪಿಗೆ ಬರ್ತಾಯಿತ್ತು. ಆ್ಯಕ್ಚುಲಿ ಇಲ್ಲೆಲ್ಲ ಮೊದಲಿಂದೆಲ್ಲ ಅಜ್ಜ ಅಥವಾ ಅಜ್ಜಿ ಜೊತೆ ನಾನು ಇದ್ದಿದ್ದು. ಇದು ನಾನು ಇಲ್ಲೇ ಮಲ್ಕೋತಾ ಇದ್ದೆ. ಅವಾಗ ನಾನು ನಮ್ಮ ಅಕ್ಕ ಇಲ್ಲೇ ಮಲ್ಕೋತಾ ಇದ್ವಿ. ಅದು ರೂಮ್ ಇದು. ಎಲ್ಲನೂ ಅತ್ತೆ ಆತು ಎಲ್ಲ ರೂಮ್ ಆತು ಎಲ್ಲ ನೋಡ್ಕೊಂಬಂದು, ಅವ್ರಿಗೆ ಫಸ್ಟ್ ಟೈಮಲ್ಲ ಇದು, ನಮ್ಮ ಊರಿಗೆ ಅವ್ರು ಫಸ್ಟ್ ಟೈಮ್ ಬಂದಿದ್ದರು. ಎಲ್ಲ ನೋಡಿಕೊಂಡು ಬಂದರು ರೂಮ್ಸ್ ಹತ್ತು ಎಲ್ಲ. ನಾನು ಎಲ್ಲ ಹೊರಗಡೆ ಹೋಗಬೇಕಂತ ಹೇಳಿ ಇಲ್ಲಿ ನಮ್ದು ಅಂಗಳ ಇತ್ತು, ಹೊರಗಡೆ ಹೂತೋಟ ಎಲ್ಲ ಅಂತಾರಲ್ಲ, ಗಾರ್ಡನಿಂಗ್ ಇತ್ತು ಫುಲ್ ಪ್ಲೇಸಸ್ಸು. ಅಷ್ಟು ಗಿಡಗಳತ್ತು ಎಲ್ಲ ಇದ್ದು ಅಲ್ಲೆಲ್ಲ ನಾನು ತೆಂಗಿನ ಮರ, ನಿಂಬೆಹಣ್ಣಿನ ಗಿಡ, ಹೂವುದು ಎಲ್ಲ, ಸೀತಾಫಲದ, ಹಿಂಗೆ ದಾಸವಾಳ ಹೂವು ಎಲ್ಲ ಥರದ್ದೂ ಗಿಡ ಗಂಟೆನೂ ಸಖತ್ತಾಗಿತ್ತು. ಅಬುಲಿ ಹೂವು, ಸೌಜುಗಂತೂ ಖುಷಿಯಾಗಿ ಬಿಟ್ಟಿತ್ತು. ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಒಟ್ಟು ಅವ್ನ ಕಾಲಂತೂ ನಿಲ್ಲವಲ್ಲ ಆಗಿದ್ದು, ಕೆಳಗಡೆನೇ ಆ ಕಡೆ ಈ ಕಡೆ ಅಂತ ಓಡಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಅಲ್ಲಿ ನಿಂಬೆಹಣ್ಣು ಹರಿಬೇಕಂತ ಹೇಳಿ ನಾವು ಬಂದಿದ್ವಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಮನೆ, ನಮ್ಮ ಊರಿನ ಮನೆ. ನನಗೆ ಯಾಕಂದರೆ ಇಷ್ಟು ಸಲ ಹೇಳ್ತಿರ್ಬೋದು, ನೀವು ಅಂತಿರ್ಬೋದು, ಬಟ್ ನನಗೆ ಇವಾಗ ಎಷ್ಟು ದಿನದ ಆದಮೇಲೆ, ಮದುವೆ ಆದಮೇಲೆ ನಮ್ಮ ಮನೆಯವ್ರ ಜೊತೆ ಅದು ಎಲ್ಲ ನಾವು ಫಸ್ಟ್ ಟೈಮ್ ಬಂದಿದ್ದು. ಅದಕ್ಕೆ ನನಗೆ ಒಂಥರ ಖುಷಿ ಆಗ್ತಾಯಿದೆ. ನೋಡಿ, ಸೌಜುಗಂತೂ ಇದು ಫಸ್ಟ್ ಟೈಮ್ ಬಂದಿದ್ದು. ನಿಂಬೆಹಣ್ಣು ಹರಿಬೇಕಂತ ಹೇಳಿ ಅಶ್ವಿನಿ ಕೋಲ್ ತೊಗೊಂಡು ಅದನ್ನು ಬೀಳಿಸ್ತಾ ಇದ್ಲು. ಸೌಜುನು ಅದನ್ನು ನೋಡಿ ತಾನೂ ಮಾಡಬೇಕಂತ ಹೇಳಿ ತಾನೂ ಒಂದು ಕೋಲ್ ತೊಗೊಂಡು ನಿಂತ್ಬಿಟ್ಟ. ಒಂದು ನಿಂಬೆಹಣ್ಣು ಇತ್ತು ಫ್ರೆಂಡ್ಸ್, ಅದು ಎಷ್ಟು ಕಾಡಿಸ್ತಾ ಇತ್ತು ಅಂತಂದರೆ ಹೊಟ್ಟೆ ಬರೋಲೇ ಆಗಿತ್ತು. ಎಷ್ಟು ಟ್ರೈ ಮಾಡಿದ್ರು, ಅವಳು ಟ್ರೈ ಮಾಡಿದ್ಲು, ನಾನು ಆಮೇಲೆ ಟ್ರೈ ಮಾಡಿದೆ. ಎಷ್ಟು ಹೊಡೆದ್ರೂ ಒಂದು ನಿಂಬೆನೂ ಅದನ್ನು ಯಾರು ಹೊಡಿತಾರೆ ನೋಡೋಣ ಅಂತ ಹೇಳಿ ನಾವು ಒಂಥರ ಮಾತಾಡ್ಕೋತ ಚಾಲೆಂಜ್ ಆಗಿ ತೊಗೊಂಡಿದ್ವಿ. ಬಟ್ ಯಾರಿಗೂ ಸಿಗ್ತದೇನೋ ಅಂತ ನಮಗೆ ಕುತೂಹಲನೂ ಇತ್ತು. ಅಷ್ಟೊತ್ತಿಗೆ ಸೌಜು ನಿಂಬೆಹಣ್ಣೆಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದ, ಹಾಗೆ ಹೀಗೆ ಅಂತ ಎಲ್ಲೆಲ್ಲ ಬಿದ್ದಿದ್ದು ಒಂದೊಂದು ತೊಗೋತಾ ಇದ್ದ. ಆಮೇಲೆ ತಾನು ಒಂದು ತೊಗೊಂಡು ನಿಂತ್ಬಿಟ್ಟ. ಆಂಟಿ ಹೋಗಿ ಕಾಡಿಸ್ತಾ ಇದ್ದರು.
ಅವಾಗ ನಿಂಬೆಹಣ್ಣು ಹರಿ ಅಂತಂತಂದರೆ ಪರಿಶಿ ಒರೆಸ್ಕೊತ ನಿಂತ್ಬಿಟ್ಟಿಯಲ್ಲ ಅಂತ ಹೇಳಿ ಅಂತೇಳಿ ಆದರೆ ಅವ್ನ್ದು ಎಕ್ಸಾಕ್ಟ್ ಅದ್ರ ಏನು ಮಾಡಬೇಕಲ್ಲ ಅದನ್ನು ತೊಗೊಂಡು ಅದನ್ನೇ ಒರೆಸ್ತಾ ಇದ್ದಾನೆ ಅಂತಂದು ಅದನ್ನು ಖುಷಿನೂ ಆಯಿತು ಅವ್ರಿಗೆ. ನಾವು ಅದ್ರ ಕೋಲ್ ತೊಗೊಂಡು ನಾವೇ ಅದನ್ನು ಬೇರೆ ರೀತಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅವನು ಅದನ್ನು ಪರಿಶಿ ಒರೆಸೋಕ್ಕೆ ಯೂಸ್ ಮಾಡ್ತಾರೆ ಅಂತ ಅವ್ನಿಗೆ ಗೊತ್ತಿತ್ತು. ಅದನ್ನೇ ಒರೆಸ್ಕೊತ ನಿಂತ್ಬಿಟ್ನಲ್ಲ ಅಂತ ಹೇಳಿ ಆಂಟಿನೂ ಅದನ್ನ ಅಂತ ಇದ್ದರು. ಎಲ್ಲ ನಿಂಬೆಹಣ್ಣು ಕಲೆಕ್ಟ್ ಮಾಡಿ ತಂತಂದು ಇಡ್ತಾಯಿದ್ವು. ಸೌಜುನು ಇಲ್ಲಿ ತಂತಂದು ಇಡ್ತಾಯಿದ್ವು. ನಿಂಬೆಹಣ್ಣು ಗಾತ್ರನೂ ಇಷ್ಟು ದೊಡ್ಡ ಇದ್ದು ಫ್ರೆಂಡ್ಸ್, ಎಷ್ಟು ದೊಡ್ಡವೂ ಇದ್ದು. ಅದು ಒಂದೊಂದೇ ಹರಿದು ಇಡ್ತಾಯಿದ್ವಿ. ಸೌಜು ಆ ಕಡೆ ಈ ಕಡೆ ಎಲ್ಲನೂ ಹೊರಕತ್ಬಿಟ್ಟಿದ್ದ. ಇದೆಲ್ಲ ನೋಡಿದ್ರೆ ನನಗೆ ಮೊದಲಿಂದೆಲ್ಲ ನೆನಪಿಗೆ ಬರ್ತಾಯಿತ್ತು. ಮೊದಲಿಗೆ ಇಷ್ಟೆಲ್ಲ ಕನಕಾಂಬ್ರಿನ ಹೂವು ಇಲ್ಲಿದೆ ನೋಡಿ ಫ್ರೆಂಡ್ಸ್, ಎಲ್ಲ ರೋಸಸ್ಸೂ ಇವೆ. ಇವನ್ನೆಲ್ಲ ಅವಾಗ ಮೊದಲು ಕನಕಾಂಬ್ರಿ ಹರಿಬೇಕಂತ ಹೇಳಿ ಬೆಳಗ್ಗೆನೇ ನಾವು 6 ಗಂಟೆಗೆ ಎದ್ದು ಎಲ್ಲನೂ ಹರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ನಾನು, ನಮ್ಮ ಅಕ್ಕ, ನನ್ನ ಫ್ರೆಂಡೂ ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ ವೀಣಾ ಅಂತ ಇದ್ಲು. ನಾವು ಇವಾಗ ಇಲ್ಲಿ ಬಿಜಾಪುರಕ್ಕೆ ಇರ್ತೀವಿ ಕರೆ, ಬಟ್ ಯಾವಾಗ ಸುಟ್ಟಿಗೆ ನಮ್ಮದು ಬ್ಯಾಸ್ಗೆ ಸುಟ್ಟಿ ವೆಕೇಷನ್ ಏನೇ ಅಕ್ಟೋಬರ್ ಸುಟ್ಟಿದ್ರು ನಾವು ಯಾವಾಗಲೂ ಫಿಕ್ಸ್ ಇಲ್ಲೇ ಇರ್ತಿದ್ವಿ. ಆವಾಗ ನಮ್ಮದು ನಮ್ಮ ಫ್ರೆಂಡ್ ಜೊತೆ ಚಾಲೆಂಜ್, ಯಾರು ಜಲ್ದಿ ಬೆಳಗ್ಗೆ ಎದ್ದು ಹೂನ ಹರಿತಾರೆ ಅಂತ ಹೇಳಿ ಕನಕಾಂಬ್ರಿ ಅಷ್ಟನ್ನ ಹರ್ಕೊಂಡು ಬರ್ತಿದ್ವಲ್ಲ. ನಮ್ಮ ಮಮ್ಮಿಗೆ ನಾವು ಕಟ್ಲಿಕ್ಕೆ ಅದನ್ನು ಕೊಡ್ತಿದ್ವಿ. ಸಾಯಂಕಾಲ ಮಮ್ಮಿ ಕುತ್ಕೊಂಡು ಅವನ್ನ ಕಟ್ತಿದ್ರು. ಎಷ್ಟು 10 ಮೊಳ 11, ಯಾರು ಹೆಚ್ಚು ಮೊಳ ಜಾಸ್ತಿ ಮಾಡಿದಾರೇನೋ ಅಂತ ಕೌಂಟ್ ಮಾಡ್ತಿದ್ವಿ. ನಮ್ಮ ಮಮ್ಮಿ ಕಟ್ಟೋ ಮೊತ್ತಿಗೆ ನಾವು ಅದನ್ನು ಜೋಡಿಸಿ ಅಂದರೆ ಪೋಣಿಸ್ಲಿಕ್ಕೆ ಅಷ್ಟು ನಮ್ಗೆ ಬರ್ತಾಯಿತ್ತು. ಬಟ್ ಅದನ್ನು ಕಟ್ಲಿಕ್ಕೆ ನಮ್ಗೆ ಬರ್ತಾ ಇರಲಿಲ್ಲ. ಪೋಣಿಸಿದ್ರೆ ಅಷ್ಟು ಕರೆಕ್ಟ್ ಆಗೋದಿಲ್ಲ ಅಂತ ಮಮ್ಮಿಗೆ ನಾವು ಅದನ್ನು ಕೊಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಕನಕಾಂಬ್ರನೂ ಎಷ್ಟೊಂದಿವೆ. ಆಮೇಲೆ ಇವಾಗ ನೋಡಿ ಫ್ರೆಂಡ್ಸ್, ನಾನು ಅದನ್ನು ಹರಿಬೇಕಂತ ಹೇಳಿ ಹೋದೆ, ಟ್ರೈ ಮಾಡಿದೆ. ಬಟ್ ಎಲ್ಲನೂ ಹರಿದಿದ್ದೀವಿ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದಿಲ್ಲ. ಬಟ್ ಅದು ಒಂದು ಯಾಕೆ ಕಾಡಿಸ್ತಾ ಇದೆ ನಮಗೆ, ಅದನ್ನು ಒಂದು ಹರಿದೇ ಬಿಡೋಣ ಅಂತ ಹೇಳಿ ನಾವು ಎಷ್ಟು ಟ್ರೈ ಮಾಡಿದ್ವಿ ಕರೆ. ಬಟ್ ಅದೇನು ಬರಲೇ ಇಲ್ಲ ಫ್ರೆಂಡ್ಸ್. ಅದು ಯಾಕೇನೋ ಗೊತ್ತಿಲ್ಲ, ಎಷ್ಟು ಹೊಡೆದ್ರೂ ಬರಲಿಲ್ಲ. ಬಿಸಿಲೂ ಇತ್ತು ಫ್ರೆಂಡ್ಸ್. ಅದು 3 ಗಂಟೆ ಅಥವಾ ಆಗ್ಲಿಕ್ಕೆ ಬಂದಿತ್ತು, 3:30 ಅಥವಾ ಆಗಿತ್ತು. ಬಟ್ ಅಂದರೂ ಬಿಸಿಲು ಜಾಸ್ತಿನೇ ಇತ್ತು. ಕಣ್ಣು ಕುಕ್ಲಿಕ್ಕತ್ತಿದ್ದು ಅಂದರೂ ಹೊಡೆದೆ ಫ್ರೆಂಡ್ಸ್. ಅದನ್ನ ಟೇಸ್ಟ್ ಬೇರೆ ಕಡೆ ಎಷ್ಟೋ ಕೊನೆ ನಿಂಬೆಹಣ್ಣು ಬಿದ್ದು, ಬಟ್ ಅದು ಎಕ್ಸಾಕ್ಟಾಗಿ ನಮಗೆ ಯಾವ್ದು ಬೇಕಾಗಿತ್ತಲ್ಲ, ಎಷ್ಟು ಕಾಡಿಸ್ಲಿಕ್ಕೆ ಹತ್ತಿತ್ತಲ್ಲ, ಅದು ನಿಂಬೆಹಣ್ಣು ಕಡಿಗೂ ಅದು ಬರಲೇ ಇಲ್ಲ ಫ್ರೆಂಡ್ಸ್. ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅದನ್ನು ಬೀಳಲೇ ಇಲ್ಲ ಫ್ರೆಂಡ್ಸ್, ಎಷ್ಟು ಟ್ರೈ ಮಾಡಿದ್ರೂ ಕರೆ. ಆಮೇಲೆ ಸಾಕಾಗಿ ಹೋಗಲಿ ಬಿಡು ಅಂತ ಹೇಳಿ ನಾನು ಬಿಟ್ಟೆ. ಸೌಜು ಈ ಕಡೆ ನಾನು ಟ್ರೈ ಮಾಡೋದು ನೋಡಿ ತಾನು ಇವಾಗ ನೋಡಿ ಫ್ರೆಂಡ್ಸ್, ಹೇಗೆ ತಾನು ಬೇರೆ ಗಿಡಕ್ಕೆ ಬಡಿತಾ ಇದ್ದ. ಸೀತಾಫಲ ಗಿಡಕ್ಕೆ ಹೋಗಿ ಬಡಿತಾ ಇದ್ದ. ನಾನೇನು ಮಾಡಿದೆಲ್ಲ ತಾನು ಮಾಡಬೇಕಂತ ಹೇಳಿ ಸಣ್ಣ ಕೋಲ್ ತೊಗೊಂಡು ನೋಡಿ ಫ್ರೆಂಡ್ಸ್ ಹೇಗೆ ಹೊಡಿತಾ ಇದ್ದಾನೆ. ಯಾವ ಹೂ ಬೀಳ್ತಾವೋ ಯಾವ ಕಾಯಿ ಬೀಳ್ತಾವೋ ಗೊತ್ತಿಲ್ಲ ಅವನಿಗೆ, ಒಟ್ಟೆ ಒಂದು ಹೊಡಿಲಿಕ್ಕೆ ಹತ್ಬಿಟ್ಟಿದ್ದ. ನೋಡಿ ಫ್ರೆಂಡ್ಸ್ ಹೇಗೆ ಹೊಡಿತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಮನೆ ಅಲ್ಲಿ ಒಂದು ಚಿಕ್ಕು ಮರ ಇದೆಲ್ಲ ಫ್ರೆಂಡ್ಸ್, ಅಲ್ಲಿ ಕೆಳಗಡೆ ನಮ್ಮ ಅಜ್ಜ ಅಲ್ಲಿ ನಮಗೆ ಅಭ್ಯಾಸ ತೊಗೋತಾ ಇದ್ದರು. ಅಂದರೆ ಒಂದಲ್ಲಿ ಬೆಂಚ್ ಇತ್ತು, ಅಂದರೆ ಒಂದು ಬಾರ್ಕ್ ಇತ್ತು ಕಟ್ಟಿಗೆದು. ಅಲ್ಲಿ ನಾವು ಕೂತ್ಕೊಂಡು ಅಭ್ಯಾಸನ ಹೇಳ್ಕೊಡ್ತಿದ್ರು ಮಧ್ಯಾಹ್ನ ಟೈಮ್ದಲ್ಲಿ. ನಂಗೆ ಇನ್ನೂ ತನಕ ಆದರೂ ನೆನಪಿದೆ. ಅಲ್ಲಿ ಸಿಕ್ಕಾಪಟ್ಟೆ ನಂಗೆ ನಿದ್ದೆ ಬರ್ತಾ ಇರ್ತಿತ್ತು, ಬಟ್ ಅಜ್ಜ ಬಿಡ್ತಾನೆ ಇದ್ದಿದ್ದಿಲ್ಲ. ಕಾಕು ಅಂತೂ ನಂಗೆ ಯಾವಾಗ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಅವರು ಬೇಡ ಅಂತ ಎದ್ದೋಗ್ತಾ ಇದ್ರು, ಬೇಡ ಶೂಟ್ ನಾನು ಅಲ್ಲ ಅಂತ ಹೇಳಿ. ಇವಾಗ ನೋಡಿ ಫ್ರೆಂಡ್ಸ್, ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಬೇಕಂತ ಹೇಳಿ ಆಂಟಿ ಅವಲಕ್ಕಿ ಮಾಡಬೇಕಂತ ಶುರು ಮಾಡಿದರು. ಅಲ್ಲಿ ನನಗೆ ಹೊಸದು ಕಂಡಿದ್ದು ಅಂತಂತಂದರೆ, ಒಬ್ರೊಬ್ರಿಗೆ ಹಳಿದು ಅನಿಸಿರ್ಬೋದು, ಬಟ್ ನನಗೆ ಹೊಸದು ಏನಪ್ಪ ಅಂತಂತಂದರೆ ಇದನ್ನು ಕಟ್ಟರು. ನಾನು ಎಷ್ಟೋ ಕಟ್ಟಾರತ್ತು ನೋಡಿದೆ, ಬಟ್ ಅಷ್ಟು ನನಗೆ ಅಷ್ಟು ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತಾಗಿ ಎಷ್ಟು ನೈಸಾಗಿ ಬಂದಿತ್ತು ಅಂತಂದರೆ ಆನಿಯನ್ನು ನಾವು ಹೆರ್ಚಿದಾಗೂ ಇಷ್ಟು ಸಣ್ಣ ಆಗೋದಿಲ್ಲ. ಒಯ್ತದು ಬೇರೆದು ನಾವು ಯೂಸ್ ಮಾಡಿದಾಗ ಅಷ್ಟೊಂದು ಕಂಫರ್ಟೆಬಲಿಟಿ ಇರೋಂಗಿಲ್ಲ. ಬಟ್ ಇದನ್ನು ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಅದು ಕಟ್ ಮಾಡಿದ್ದಕ್ಕೂ ನಾವು ಯಾವುದೇ ರೀತಿ ಆಯಾಸನೂ ಆಗೋದಿಲ್ಲ. ವಿತ್ ನಮ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನು ಆಗಬೇಕಲ್ಲ ಫ್ರೆಂಡ್ಸ್. ಎಷ್ಟೋ ನಾವು ಹಿಂಗೆ ಕಟ್ ಮಾಡಿದಾಗೂ ಏನೋ ಒಂಥರ ಏನೋ ನಾವು ಕೈಲೇ ಹೆರ್ಚಿದ ಗತಿ ಆಗಂಗಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇರ್ತು. ಬಟ್ ಇದನ್ನು ನೋಡಿದ್ರೆ ನನಗೆ ತುಂಬ ಖುಷಿ ಅನ್ನಿಸ್ತು. ಎಷ್ಟೋ ಟೈಮೂ ಸೇವ್ ಆಗುತ್ತೆ. ಇದು ನಾನು ತರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಮುಂದೆ ಬರೋ ದಿನಗಳಲ್ಲಿ ನನಗೂ ಹೆಲ್ಪ್ ಆಗುತ್ತೆ. ಯಾವುದಾದ್ರು ಸಲಾಡ್ ಮಾಡ್ಬೋದು ನೋಡಿ ಫ್ರೆಂಡ್ಸ್, ಹೇಗೆ ತೋರಿಸ್ತಾ ಇದ್ದೀನಿ ನಿಮಗೂ. ಸಲಾಡ್ ಮಾಡೋದ್ರಲ್ಲಿ ಯಾವುದೇ ರೀತಿ ಗಜ್ಜರಿ ಅಥವಾ ಏನು ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಒಂದೇ ನಿಮಿಷದಲ್ಲಿ ಬೇಕಾದಂಗೆ ಎಷ್ಟು
ಮಂದಿ ಬಂದಿದ್ರು ಏನೋ ಗೆಸ್ಟಾಗಿ ಸಡನ್ನಾಗಿ ಬಂದರು ಪಟ್ನೆ ಹೋಳಿಗೆ ಏನಾದರೂ ಮಾಡ್ಬೋದು, ಅವಲಕ್ಕಿ ಅಥವಾ ಹಿಂಗೆ ಏನಾರ ಮಾಡೋದು ಅಂತಂದ್ರೆ ಜಲ್ದಿ ನಮ್ದು ಕೆಲಸನೂ ಆಗುತ್ತೆ, ಏನೋ ಇಂಟ್ರೆಸ್ಟು ಬರುತ್ತೆ ಏನೋ ಮಾಡ್ಲಿಕ್ಕೆ. ಈ ಥರ ಆದ ಸಣ್ಣ ಮಕ್ಕಳಿಗೂ ಈ ಥರ ಮಾಡಿಕೊಟ್ಟು ಅವ್ರಿಗೂ ತಿರ್ಗಿಸ್ಕೊತ ಕೂತ್ಬಿಡ್ತಾರೆ, ಏನೋ ಒಂಥರ ಇಂಟ್ರೆಸ್ಟಿಂಗು ಬರುತ್ತೆ ಫ್ರೆಂಡ್ಸ್. ಈ ಥರ ತಿರುಗಿಸೋದ್ರಿಂದ ನಮಗೂ ಖುಷಿ ಅನ್ನಿಸ್ತಾ ಇತ್ತು. ಒಂಥರ ನೋಡೋದೇ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟು ಸೌಜುನು ಎಷ್ಟೊತ್ತನ ನೋಡ್ಕೋತು ಕೂತಿದ್ದ ಇದ್ರೆ ನಾನು ಎಷ್ಟೊತ್ತನ ನೋಡ್ಕೋತು ಕೂತೆ. ಈ ಥರ ಗಜ್ಜರಿ ಅಥವಾ ಎಲ್ಲನೂ ಸಲಾಡ್ ಅಥವಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೋಡ್ತೀನಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ನಾನು ಏನಾದರೂ ಸಪೋಸ್ ತೊಗೊಂಡ್ರೆ ಅಂತಂದ್ರೆ ನಿಮ್ಗೆ ಅದನ್ನು ವೀಡಿಯೋನು ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ನೀವು ಯಾರಾದರೂ ತೊಗೊಂಡಿದ್ರೆ ಫ್ರೆಂಡ್ಸ್ ನನಗೆ ಅದ್ರದ್ದು ಏನು ರಿವ್ಯೂ ಅಂತ ಹೇಳಿ ಫ್ರೆಂಡ್ಸ್, ಹೆಂಗಿದೆ ಅಂತ ಹೇಳಿ. ಅಂದರೆ ಅದ್ರದ್ದು ಡ್ಯೂರಾಲಿಬಿಲಿಟಿ ಹೆಂಗಿದೆ ಅಂತ ಹೇಳಿ, ಅದ್ರದ್ದು ಕ್ವಾಲಿಟಿ ಹೇಗಿದೆ ಅಂತ ಹೇಳಿ. ನಮ್ಮ ಕಾಕೊಂದು ಚೆನ್ನಾಗಿದೆ ಅಂತಂದು ಅವರು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಅಂತ, ಅದ್ರದ್ದು ಕ್ವಾಲಿಟಿನೂ ಚೆನ್ನಾಗಿದೆ, ನನಗೊಂದು ಸೂಪರಾಗಿ ಅನ್ನಿಸ್ತು. ಬಟ್ ನಿಮ್ದು ಹೆಂಗೆ ರಿವ್ಯೂ ಏನಿದೆ ಅಂತ ನಿಮಗೂ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾರಾದರೂ ತರಿಸಿದ್ರೆ ಅದ್ರದ್ದು ಬಗ್ಗೆ ಮಾಹಿತಿ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಅದ್ರದ್ದು ಏನು ರಿವ್ಯೂ ಅಂತೇಳಿ. ಇವಾಗ ಅವಲಕ್ಕಿಗೆ ಆಂಟಿ ರೆಡಿ ಮಾಡ್ಕೋತಾ ಇದ್ದರು, ಯಾಕಂದರೆ ನಾವು ಊಟನೇ ಮಾಡ್ಕೊಂಬಂದಿದ್ವಿ ಆಲ್ರೆಡಿ. ಬೇಡ ಅಂತ ಇದ್ವಿ, ಬಟ್ ಅವರು ಬಿಡ್ತಾನೆ ಇದ್ದಿದ್ದಿಲ್ಲ. ಏನಾದರೂ ಊಟನೇ ಮಾಡ್ಲಿಕ್ಕತ್ತಿದ್ರು ಅನ್ನತ್ತಿದ್ರು ಫಸ್ಟಿಗೆ, ಬಟ್ ನಾವು ಊಟ ಮಾಡ್ಕೊಂಡು ಆಲ್ರೆಡಿ ಬಂದಿದ್ದೀವಿ ಅಂತ ಅನ್ಕತನ ಒಂದು ಸ್ವಲ್ಪ ವಿಶ್ರಾಂತಿ ಪಡೀರಿ, ಆಮೇಲೆ ನೆಕ್ಸ್ಟು ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅವಲಕ್ಕಿ ಇವಾಗ ಲೈಟಾಗಿ ಅವಲಕ್ಕಿ ಮಾಡ್ತೀನಿ ಅಂತ ಹೇಳಿ ಅವಲಕ್ಕಿ ಮಾಡ್ತಾ ಇದ್ದಾರೆ ಇವಾಗ ಅದರಲ್ಲಿ ಹೆರ್ಚ್ಕೊಂಡಿದ್ರಲ್ಲ ಅದನ್ನೇ ಮೆಣ್ಸಿನ್ಕಾಯಿ ಇದ್ದಾವೆ ಫ್ರೆಂಡ್ಸ್, ಅದರಲ್ಲಿಗೆ ಹಾಕೋತಾ ಇದ್ದಾರೆ. ಸೌಜಿಗೆ ಒಂದು ಸ್ವಲ್ಪ ಖಾರ ಕಡಿಮೆ ಇರಬೇಕಂತ ಹೇಳಿ ನಮ್ಮ ಆಂಟಿ ಖಾರ ಕಡಿಮೆ ಹಾಕಿ ಸಖತ್ತಾಗಿ ಅವತ್ತು ಅವಲಕ್ಕಿ ಮಾಡಿದ್ರು. ಸೂಪರ್ ಆಗಿತ್ತು. ಏನೋ ಟೇಸ್ಟು ಅವ್ರ ಕೈಲಿ ರುಚಿನೇ ಒಂಥರ. ನಮ್ಮ ಕಾಕು ಕೈಲಾಗಿಂದು ದೋಸಾಗಂತೂ ಫುಲ್ ಸಖತ್ತಾಗಿರುತ್ತದೆ, ಅದನ್ನು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಂದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನನಗೆ ಅವ್ರ ಕೈ ಒಳಗಿನ ದೋಸೆ ತಿನ್ನಬೇಕಂತ ಭಾಳ ಅನಿಸಿತ್ತು. ಆವಾಗ ನನಗೆ 5ರಲ್ಲಿ ಅವರೇ ನನಗೆ ನಮ್ಮ ಪುನಾಕ್ಕೆ ಬಂದು ದೋಸೆ ಮಾಡಿಕೊಟ್ಟಿದ್ರು. ಹಾಗೆ ನನಗೆ ಗ್ರೇವಿಂಗ್ಸ್ ಆಗಿತ್ತು ಆವಾಗ. ನನಗೆ ಸೌಜಂದು ಪ್ರೆಗ್ನೆಂಟ್ ಇದ್ದಾಗ ಒಬ್ಬೊಬ್ರು ಪ್ರೆಗ್ನೆಂಟಿದ್ದ ಗ್ರೇವಿಂಗ್ಸ್ ಬೇರೆ ಬೇರೆ ಇರುತ್ತಲ್ಲ, ಈ ಥರ ನನ್ನ ಗ್ರೇವಿಂಗ್ಸ್ ಇತ್ತು ಆವಾಗ. ಅದು ನೆನಪಿಗೆ ಬಂತು ನನಗೆ. ಅವ್ರ ಕೈಯಾಗಿನ ದೋಸೆ ಅಂತ ಸೂಪರಾಗಿರ್ತಿತ್ತು. ಸೌಜು ನೋಡಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಅಂತ ಓಡಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಇಲ್ಲಿ ನೋಡಿ ಫ್ರೆಂಡ್ಸ್ ಸೌಜು ಹತ್ಲಿಕ್ಕತ್ತಿದ್ದಾನೆ. ಇಲ್ಲಿ ಎಷ್ಟೊತ್ತನ ನಾನು ಅವಾಗ ಕುತ್ಕೋತಿದ್ವಿ. ಇವಾಗ ಮೊದಲು ಸಿಟೌಟ್ ಅಂತ ಇತ್ತು, ಇವಾಗ ಇದನ್ನು ರೂಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ನಾನು ಇದ್ದಿದ್ದ ಚೈಲ್ಡ್ಹುಡ್ನಲ್ಲಿ ಇವಾಗಿದ್ದರೆ ತುಂಬ ಫರಕ್ಕಿದೆ. ಎಲ್ಲರೂ ಲೈಟಾಗಿ ಒಂದು ಸ್ವಲ್ಪ ಅವಲಕ್ಕಿನೂ ತೊಗೊಂಡ್ವಿ ಫ್ರೆಂಡ್ಸ್ ಅವತ್ತು. ಆ ಅವಲಕ್ಕಿದೊಂದು ತುಂಬ ಸೂಪರಾಗಿತ್ತು. ನಾವು ಸ್ನ್ಯಾಕ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ನಾವು ಪುನಾಕ್ಕೆ ಅಂದರೆ ಇಲ್ಲಿ ಊರಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಪುನಾಕ್ಕೆ ಹೋಗಬೇಕಾಗಿತ್ತು. ಮತ್ತು ಲಗೇಜ್ನೂ ಪ್ಯಾಕ್ ಮಾಡಬೇಕಾಗಿತ್ತು. ಇಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್ ನಮ್ಮ ಆಂಟಿ ನಮ್ಮ ಅತ್ತೆ ಮಾವಗೆ ಆಯರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ನಮ್ಮ ತವ್ರ ಮನೆ ಕಡೆಯಿಂದ ಅಂತ ಹೇಳಿ. ಸೌಜು ಅಂತೂ ಅಲ್ಲಿ ಡಬ್ಬದ ಮುಚ್ಚಳಿಕೆ ತೊಗೊಂಡು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವ್ನಿಗೆ ಯಾವ ಸಿಗ್ತದ್ರು ಎಲ್ಲ ಸಾಮಾನು ಹೊಸದೇ ಅಂತ ಫೀಲ್ ಮಾಡ್ತಾನೆ. ಒಟ್ಟು ಅದರಲ್ಲಿ ಮೇಲ್ಗಡೆದ ಡಬ್ಬಿ ತೊಗೊಂಡು ಅವ ಸೀರೆ ಮ್ಯಾಲಿನ ಮುಚ್ಚಳಿಕೆ ತೊಗೊಂಡು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಎಷ್ಟೇ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆಯಾ ಅಂತಂದ್ರೆ ನನಗೆ ಹೇಳಲಿಕ್ಕೇ ಸಾಲ್ತಾ ಇಲ್ಲ. ಎಷ್ಟು ಪೀರಿಯಡ್ ಆದಮೇಲೆ ನಾವು ಇಲ್ಲಿ ಭೇಟಿ ಕೊಟ್ಟಿದ್ದು ನಂಗೆ ಒಂಥರ ತುಂಬ ಖುಷಿ ಅನ್ನಿಸ್ತಾ ಇದೆ. ಇವಾಗ ಆಯರ್ ಎತ್ತು ತೊಗೊಂಡು ಮಾಡಬೇಕಂತಿದ್ರು, ಅತ್ತೆ ಬೇಡ ಅಂತಿದ್ರು. ಇಲ್ಲ ಫಸ್ಟ್ ಟೈಮ್ ಬಂದಿದ್ದೀರ ಬೇಡ ಅಂತ ಹೇಳಿ ಅವ್ರಿಗೂ ಲೈಟಾಗಿ ಒಂದು ಆಯರಿ ಮಾಡ್ತಾ ಇದ್ದಾರೆ ಇವಾಗ. ಆಮೇಲೆ ಸಹಜು ಅಂತೂ ಫುಲ್ ಇಂಟ್ರೆಸ್ಟ್ ಎಲ್ಲ ಕಡೆ ಅಡ್ಡಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ನಮಗೂ ಏನೋ ಒಂಥರ ಕ್ಯೂರಿಯಾಸಿಟಿನೂ ಇತ್ತು, ಎಲ್ಲ ಹೋಗಿದ್ವಿ ಏನೋ ಮಾಡಿದ್ವಿ ಅನ್ನಕ್ಕಿಂತ ಏನೋ ಫುಲ್ ಮೆಮರೀಸ್ ನನಗೆ ತುಂಬ ರಿಕಾಲ್ ಆಯಿತು. ಇವತ್ತು ನನಗೆ ತುಂಬ ಮೆಮರೀಸ್, ಅಷ್ಟು ಮೆಮರೀಸ್ ಅಂತಂದರೆ ಅದು ಏನು ಬೆಲೆ ಕೊಡ್ಲಿಕ್ಕೆ ಆಗಲ್ಲ ಅಂತಾರಲ್ಲ ಫ್ರೆಂಡ್ಸ್, ಆ ರೀತಿ ಎಷ್ಟು ಚೈಲ್ಡ್ಹುಡ್ ನೆನಪದ. ಈಗ ಏನೇ ಮಾಡಿದರೂ ಕರೆ ನಮ್ಮ ಚೈಲ್ಡ್ಹುಡ್ಡನ್ನ ವಾಪಸ್ ಅಂತೂ ನಮಗೆ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ನೆನಪುಗಳನ್ನ ನಾವು ಯಾವಾಗ ಬೇಕಾದರೂ ನೆನಪಿಸ್ಕೋಬೋದು. ಆ ಪ್ಲೇಸಿಗೆ ಹೋಗಿ ನಾವು ಕುತ್ಕೊಂಡು ಯಾವಾಗ ಬೇಕಾದ್ರೂ ನಾವು ಆ ಪ್ಲೇಸನ್ನು ರಿಕಾಲ್ ಮಾಡ್ಕೋಬೋದೇ ಹೊರತು ನಾವು
ಯಾವ ರೀತಿ ಇದ್ವಿ ಅದನ್ನಂತೂ ವಾಪಸ್ಸಂತೂ ಪಡಿಲಿಕ್ಕಂತೂ ಸಾಧ್ಯ ಇಲ್ಲ. ಬಟ್ ಅದನ್ನೇ ನಾವು ನೆನಪಿಸ್ಕೊಂಡು ನಮ್ಮದು ಮನಸ್ಸನ್ನು ಹಗುರವಾಗಿ ಮಾಡ್ಕೋಬೇಕು. ಯಾವುದೇ ಒಂದು ಸಿಚುವೇಷನ್ನಲ್ಲಿ ನಮ್ಮ ಚೈಲ್ಡ್ಹುಡ್ನಲ್ಲಿ ನಾವು ಈ ಥರ ಎಂಜಾಯ್ ಮಾಡಿದ್ವಿ ಅಲ್ಲಪ್ಪ ಅಂತೇಳಿ ಸಂತೋಷ ಪಡಬೇಕು ಅಷ್ಟೇ. ಏನೋ ಒಂಥರ ಲೈಫ್ನಲ್ಲಿ ಹೆಂಗಿರುತ್ತೆ ಅದನ್ನು ನಮ್ಮ ಮುಂದೆ ಹೋದಂಗೆ ನಮ್ಮ ಲೈಫ್ನಲ್ಲಿ ನಮ್ಮ ಚೈಲ್ಡ್ಹುಡ್ಡೇ ನಮಗೆ ಬೆಸ್ಟ್ ಅಂತ ಅನ್ನುವಂಗೆ ಇರುತ್ತದೆ ಯಾವಾಗಲೂ. ಅಂದರೆ ಎಷ್ಟೇ ನಾವು ಎಲ್ಲೇ ಕಡೆ ಹೋಗಲಿ ಪ್ಲೇಸಸ್ ಏನೋ ಒಂದು ಅಚೀವ್ಮೆಂಟ್ ಮಾಡಿದರೂ ಕರೆ, ಬಟ್ ನಮ್ದು ನೇಟಿವ್ ಪ್ಲೇಸು, ನಮ್ದು ಚೈಲ್ಡ್ಹುಡ್ ಮೆಮೊರೀಸ್ ಎಕ್ಸ್ಪೆಷಲಿ ಎಲ್ಲರಿಗೂ ಅಂದರೆ ಒಂದು ತವ್ರ ಮನೆ ಅಂತಂದರೆ ಹೆಣ್ಮಕ್ಳಿಗಂತೂ ತುಂಬ ಅಂದರೆ ಮರೆಯೋಕ್ಕಾಗಲೇ ಇರದಂಥದ್ದೇ ಪ್ಲೇಸ್. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಫ್ಯಾಮ್ಲಿ ಫೋಟೋಸ್. ನಮ್ಮ ಪಪ್ಪ, ಅಜ್ಜ, ಇಬ್ಬರು ಕಾಕಾಗಳು ಇದ್ದಿದ್ದು. ಅದನ್ನು ನೋಡಿ ಎಲ್ಲರೂ ಮೊದಲು ಹಿಂಗಿದ್ರ ಅಂತೇಶಿಂದೆಲ್ಲನೂ ಅಂತ ಇದ್ದರು. ನಮ್ಮ ಮನೆಯವರತ್ತು ಎಲ್ಲ ಫಸ್ಟ್ ಟೈಮ್ ನೋಡಿದ್ರು ಅಲ್ಲ ಆ ಫೋಟೋಸನ್ನು ನೋಡಿ ಫ್ರೆಂಡ್ಸ್. ಎಲ್ಲ ಸೌಜುನೆಲ್ಲ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಡಬ್ಬಿದೆ ಒಂದು ಆಟಂಕಿ ಆಗಿಬಿಟ್ಟಿತ್ತು. ಹೀಗೆ ಅವ್ರು ನೋಡಿ ಫ್ರೆಂಡ್ಸ್. ಆಮೇಲೆ ನನಗೆ ಮತ್ತು ನಮ್ಮ ಮನೆಯವರಿಗೂ ತವ್ರ ಮನೆ ಕಡೆಯಿಂದ ಅಂತ ಹೇಳಿ ಸೀರೆನ ಉಡಿಸ್ಬೇಕಂತ ಹೇಳಿ ಉಡಿಸ್ತಾ ಇದ್ದರು. ಇವಾಗ ನಮಗೆ ಟೈಮು ಜಾಸ್ತಿ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಇದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ 1 ಡೇ ಬಿಟ್ಟು ನಾವು ಮತ್ತೆ ಪುನಃ ಹೋಗ್ಬೇಕಂತಂದರೆ ಸೌಜೂನು ಫುಲ್ ಹೈರಾಣ ಆಗಿಬಿಟ್ಟಿದೆ. ಯಾಕಂದರೆ 2 ಡೇಸಿಂದ ಇತ್ತು ಮದುವೆದ ಗಲಾಟೆ ಇಂದ ಅವಂಗೆ ಒಂದು ಪ್ಲೇಸಸ್ನಲ್ಲಿ ಇದ್ದದ್ದೇ ಆಗಿದ್ದಿಲ್ಲ. ಮನೆ ಬಿಟ್ಟು ನಾವು ಹೊರಗಡೆನೇ ಜಾಸ್ತಿ ಇದ್ದಿದ್ದು. ಮತ್ತು ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಮತ್ತು ನಮ್ಮ ಮನೆಗೆ ಹೋಗಿ ನಾವು ಮತ್ತು ಪ್ಯಾಕಿಂಗ್ ಮಾಡೋದನ್ನು ತುಂಬ ನನಗೆ ಹೆಕ್ಟಿಕ್ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ಅವ್ನು ಸಂಭಾಳಿಸ್ಕೋತ ಮಾಡ್ಬೇಕಂದ್ರೆ ನನಗೆ ಫುಲ್ ಒಂದು ಏನಾಗುತ್ತೆ ಅನ್ನೋದು ಅದೇ ನನಗೆ ಒಂದು ಸ್ವಲ್ಪ ಮೈಂಡ್ನಲ್ಲಿ ಇತ್ತು ಅವತ್ತು. ಅಂದರೂ ಖುಷಿ ಅನ್ನಿಸ್ತು ಫ್ರೆಂಡ್ಸ್. ಏನೋ ಒಂದು ಭಾಳ ದಿನ ಆದಮೇಲೆ ಎಲ್ಲರೂ ಸೇರಿದ್ವಿ. ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾಯಿದ್ದಾನೆ. ಸೌಜಗಂತೂ ಬಿಟ್ಟು ಬರೋಕ್ಕೆ ಆಗ್ತದಿಲ್ಲ. ಆ ಕಡೆ ಈ ಕಡೆ ಓಡಾಡಕ್ಕೆ ಸೌಜುನ ಆಂಟಿ ಇಲ್ಲೇ ಬಿಟ್ಟು ಹೋಗಿಬಿಡಿ, ನಮ್ಮ ಜೊತೆನೇ ಇರ್ತಾನೆ ಅಂತ ಹೇಳಿ ಅಂತ ಇದ್ದರು. ಅವನು ನಮ್ಮ ಜೊತೆನೇ ಇರ್ತಾನೆ ಅಂತೇಳಿ. ಆ್ಯಕ್ಚುಲಿ ನಾನು ಇಲ್ಲಿ ಬ್ಯಾಗ್ ಇಟ್ಟಿದ್ದೆ ರೂಮ್ನಲ್ಲಿ ಅಂತ ಹೇಳಿ ನಾವು ಇಲ್ಲೇ ಅವಾಗ ಮಲ್ಕೋತಾ ಇದ್ದಿದ್ವಿ. ಏನೋ ಒಂಥರ ಎಲ್ಲದನ್ನೂ ರೂಮ್ದು ರಿಕಾಲ್ ಮಾಡ್ಕೋತಾ ಇದು ಆ್ಯಕ್ಚುಲಿ ಆಮೇಲೆ ಕಟ್ಸಿದ್ದಾರೆ. ಇದು ಎಕ್ಸ್ಟೆಂಡೆಡ್ ಪಾರ್ಟು. ಮೊದಲಿಗೆ ಅಲ್ಲೇ ರೂಮ್ನಲ್ಲಿ ನಾವು ಮಲ್ಕೋತಾ ಇದ್ವಿ. ಈಗೆಲ್ಲನೂ ಎಲ್ಲ ಫುಲ್ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗ್. ಯಾರೆಲ್ಲ ಲಾಗ್ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.